ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಡ್ಬನ್ನಿ. ನಾವು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕ್ಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದ್ರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಡ್ಬನ್ನಿ. ನಾವು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕ್ಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದ್ರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಡ್ಬನ್ನಿ. ನಾವು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕ್ಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದ್ರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಡ್ಬನ್ನಿ. ನಾವು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕ್ಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದ್ರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಡ್ಬನ್ನಿ. ನಾವು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕ್ಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದ್ರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಡ್ಬನ್ನಿ. ನಾವು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕ್ಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದ್ರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಡ್ಬನ್ನಿ. ನಾವು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವ್ರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕ್ಸ್ಕೊಂಡ್ಬಂದ್ರು.
ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಬನ್ನಿ. ನಾವು ಒಂದು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕಿಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಬನ್ನಿ. ನಾವು ಒಂದು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕಿಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಬನ್ನಿ. ನಾವು ಒಂದು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕಿಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಬನ್ನಿ. ನಾವು ಒಂದು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕಿಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಬೆಂಬಲಿತ ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದ್ಸರಿ ಕೇಳಿಸ್ಕೊಂಬನ್ನಿ. ನಾವು ಒಂದು ನಾಳೆ ಪೂರ್ವ ಸಿದ್ಧತೆ ಸಭೆ ಕರೆದಿದ್ವಿ. ಮೈಸೂರಿನಲ್ಲಿ ಜನವರಿ 3ನೇ ವಾರದಲ್ಲಿ ಒಂದು ಅಹಿಂದ ಸಮಾವೇಶ ಮಾಡಬೇಕು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯವರ ಪ್ರಸ್ತುತತೆ, ಅವರ ಅನಿವಾರ್ಯತೆ ಈ ಸಮಾಜಕ್ಕೆ ಅಂದ್ರೆ ಸೊಸೈಟಿಗೆ ಎಷ್ಟಿದೆ ಅಂತ. ಒಂದ್ ಕಡೆ ಪಾರ್ಟಿ, ಅದನ್ನ ಮೀರಿ ಸೊಸೈಟಿಗೆ ಅವರ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ. ಯಾಕಂದ್ರೆ ಅಹಿಂದ ಸಮುದಾಯಗಳಿಗೋಸ್ಕರ ಅವತ್ತು ಅವರು ರಾಜೀನಾಮೆ ಕೊಟ್ಟು ಜೆಡಿಎಸ್ ಪಕ್ಷದಿಂದ ಆಚೆ ಹಾಕಿಸ್ಕೊಂಡ್ಬಂದ್ರು. ನಾವು ಒಂದು ಅಹಿಂದ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಉದ್ದೇಶ ಅಷ್ಟೇ, ಇದರಲ್ಲಿ ಯಾವ್ದು ರಾಜಕಾರಣ ಇಲ್ಲ, ಏನಿಲ್ಲ. ಈ ಸಮುದಾಯಗಳು ಋಣ ತೀರಿಸಬೇಕಿದೆ ಸಿದ್ದರಾಮಯ್ಯನವರಿಗೆ.